ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಈ ವಿಡಿಯೋದ ಕಾನ್ಸೆಪ್ಟ್ ಏನಪ್ಪ ಅಂದರೆ ಫ್ರೀ ಫೈರ್ ಇಂಡಿಯಾ ಯಾವಾಗ ಲಾಂಚ್ ಆಗುತ್ತೆ ಮತ್ತು ಎಷ್ಟನೇ ಡೇಟ್ಗೆ ಲಾಂಚ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಫುಲ್ ಆಗಿ ನೋಡಿ. ಈ ಗರೀನಾದವರು ಅಫಿಷಿಯಲ್ ಆಗಿ ಲಾಂಚ್ ಡೇಟನ್ನು ಫಿಕ್ಸ್ ಮಾಡಿದರು, ಅದು ಸೆಪ್ಟೆಂಬರ್ 5ಕ್ಕೆ. ಆದರೆ ಫ್ರೀ ಫೈರ್ ಇಂಡಿಯಾ ಪ್ಲೇಸ್ಟೋರಲ್ಲಿ ರಿಜಿಸ್ಟ್ರೇಷನ್ಗೆ ಬಂದು 3 ತಿಂಗಳಾಯಿತು. ಎಷ್ಟು ಲೇಟ್ ಆಗೋಕ್ಕೆ ಕಾರಣ ಏನಂದರೆ ದಟ್ ಈಸ್ ಲೋಕಲೈಸೇಷನ್ ಅಂದರೆ ಏನು ಅಂತ ಅಂದರೆ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಡಾಟಾನ ಗರೀನಾ ಮೇನ್ ಸೆಂಟರ್ಗೆ ಕಳಿಸುತ್ತೆ, ಅದು ಸಿಂಗಾಪುರ್. ಅಲ್ಲಿಗೆ ಹೋಗೋ ಡಾಟಾವನ್ನು ಇಂಡಿಯಾದಲ್ಲಿ ಸ್ಟೋರ್ ಮಾಡೋಕೆ ಲೋಕಲೈಸೇಷನ್ ಅಂತ ಅಂತಾರೆ. ಇದು ಮುಗಿದ ತಕ್ಷಣವೇ ನಮಗೆ ಫ್ರೀ ಫೈರ್ ಇಂಡಿಯಾ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ಗೆ ಸಿಗುತ್ತೆ. ಲೋಕಲೈಸೇಷನ್ ಬಗ್ಗೆ ಅಫಿಷಿಯಲ್ ಆಗಿ ಗರೀನಾದವರೇ ಹಾಕಿರುವಂಥ ನ್ಯೂಸ್ನ ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ ಫ್ರೀ ಫೈರ್ ಇಂಡಿಯಾ ಗೇಮ್ ಆಡಬೇಕು ಅಂದರೆ ಕೆಲವೊಂದಿಷ್ಟು ರೂಲ್ಸ್ ಇದೆ. ಅದರಲ್ಲಿ ಒಂದು ಥ್ರಿಲ್ಲಿಂಗ್ ನ್ಯೂಸ್ ಇದೆ. ಅದೇನಂದರೆ ಫ್ರೀ ಫೈರ್ ಇಂಡಿಯಾ ಲಾಗಿನ್ ಆಗಬೇಕು ಅಂದರೆ 18+ ಏಜ್ ಆಗಿರಬೇಕು ಅಂತೆ. ಅಷ್ಟೇ ಅಲ್ಲ, ಒಬ್ಬ ಗೇಮರ್ ಒಂದು ದಿನಕ್ಕೆ 6 ಗಂಟೆ ಅಷ್ಟೇ ಗೇಮನ್ನು ಆಡ್ಬೋದು. ಮತ್ತೆ ಒಂದು ದಿನಕ್ಕೆ 6,000 ರೂಪೀಸ್ದು ಡೈಮಂಡ್ನ ಪರ್ಚೇಸ್ ಮಾಡ್ಬೋದು. ಈ 6,000 ರೂಪೀಸ್ ಜಾಸ್ತಿನೇ ಆಯ್ತು, ಆದ್ರೂ ಈ ಲಿಮಿಟ್ನ ಇಟ್ಟಿದ್ದಾರೆ. ಈ ನ್ಯೂಸ್ನ ನೀವೇ ಇಲ್ಲಿ ನೋಡ್ಬೋದು. ಇದನ್ನ ಗರೀನಾದ ಸೀನಿಯರ್ ಪ್ರೊಡ್ಯೂಸರ್ ಮತ್ತು ಮ್ಯಾನೇಜರ್ ಅವರೇ ಹೇಳಿದ್ದಾರೆ. ಸೊ ಇಷ್ಟು ಫ್ರೀ ಫೈರ್ ಇಂಡಿಯಾ ಬಗ್ಗೆ ನ್ಯೂಸ್ ಆಗಿತ್ತು. ಆದ್ರೆ ನಾವೀಗ ಇನ್ನೊಂದು ನ್ಯೂಸ್ ಅನ್ನ ನೋಡೋಣ. ಅದೇನಪ್ಪಾ ಅಂದ್ರೆ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆದ್ಮೇಲೆ ಹೇಗೆ ಇರ್ಬೋದು ಅಂತ ಒಂದು ಡೆಮೋವನ್ನ ಇವಾಗ ನೋಡೋಣ. ಅದಕ್ಕೂ ಮೊದಲು ಯಾರ್ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ನೋಡಿ, ಫಸ್ಟ್ ಲೈಕ್ ಮಾಡಿ. ಅದೇ ರೀತಿ ಈ ತರ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋಗೆ ಏನಾದ್ರೂ 500 ಲೈಕ್ಸ್ ಬಂದ್ರೆ ನೆಕ್ಸ್ಟ್ OB46 ಅಪ್ಡೇಟ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ. ಇವಾಗ ಗೇಮ್ ಡೆಮೋನ ನೋಡೋಣ ಬನ್ನಿ. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಗೇಮ್ ಡೆಮೋ ಅಷ್ಟೇ, ಗೇಮ್ ಬೇರೆನೇ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.